ಜನಸಾಮಾನ್ಯರ ನೇರ ಪ್ರಶ್ನೆಗಳು, ಜನನಾಯಕರ ನೇರ ಉತ್ತರ. ಇದೇ ಮೆಗಾಫೈಟ್. ಮೆಗಾಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಎತ್ಕೊಂಡಿರುವಂತಹ ವಿಚಾರ ಕನ್ನಡ ಶಾಲೆ ಮುಚ್ಚೋ ಸರ್ಕಾರ. ಯಾಕಂದರೆ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ, ಎಲ್ಲಿ 5 ಮಂದಿ ವಿದ್ಯಾರ್ಥಿಗಳಿಗಿಂತ ಕಡಿಮೆ ಸಂಖ್ಯೆ ಇರುತ್ತೋ ಆ ಶಾಲೆಗಳನ್ನು ನಾವು ಮುಚ್ತೀವಿ ಅನ್ನೋದನ್ನು ಕಾಗೇರಿ ಅವರು ಒಪ್ಲಿಕ್ಕೆ ತಯಾರಿಲ್ಲ. ಅವ್ರು ಹೇಳೋ ಪ್ರಕಾರ ಏನು ಅಂದರೆ, ಒಂದು ಶಾಲೆಯನ್ನು ಇನ್ನೊಂದು ಶಾಲೆಗೆ ವಿಲೀನಗೊಳಿಸ್ತೀವಿ ಅನ್ನುವಂಥದ್ದು. ಈ ಮುಚ್ಚೋದು ವಿಲೀನಗೊಳಿಸೋದರ ವ್ಯತ್ಯಾಸ ಏನು ಅಂತ ಕಾಗೇರಿ ಅವರೇ ನಮಗೆ ಹೇಳಬೇಕು ದಯವಿಟ್ಟು. ಈ ಮುಚ್ಚೋದ್ರಿಂದ, ಈ ರೀತಿ ವಿಲೀನಗೊಳಿಸೋದ್ರಿಂದ ಕನ್ನಡವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯನಾ? ಕನ್ನಡದಲ್ಲಿ ಓದುವಂಥವರ ಸಂಖ್ಯೆನೇ ಈಗ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಉತ್ತೇಜನ ಕೊಡಲಿಕ್ಕೆ, ಪ್ರೋತ್ಸಾಹ ಕೊಡಲಿಕ್ಕೆ, ಬೆಂತಟ್ಟಲಿಕ್ಕೆ ಸಾಧ್ಯ ಆಗುತ್ತಾ? ಇದು ಇವತ್ತಿನ ವಿಚಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಕನ್ನಡ ಶಾಲೆ ಮುಚ್ಚೋ ಸರ್ಕಾರ ಈ ವಿಶೇಷ ಕಾರ್ಯಕ್ರಮಕ್ಕೆ, ಈ ಮೆಗಾಫೈಟ್ಗೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಶಿಕ್ಷಣ ಸಚಿವರು. ಕಾಗೇರಿ ಅವರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅವರ ಪಕ್ಕದಲ್ಲೇ ಇದ್ದಾರೆ ಪುಟ್ಟಣ್ಣ, ಮಾಜಿ ಉಪಸಭಾಪತಿ, JDS ಮುಖಂಡರು. ಪುಟ್ಟಣ್ಣವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಬಲಭಾಗದಲ್ಲಿದ್ದಾರೆ ಡಾಕ್ಟರ್ ಗೀತಾ ರಾಮಾನುಜಂ ಅವ್ರನ್ನ ಏನಂತ ಪರಿಚಯಿಸಬೇಕು ಅನ್ನೋದು ನನಗೆ ಯಾವಾಗಲೂ ಕೂಡ ಕಾಡುವಂಥ ಪ್ರಶ್ನೆ. ಯಾಕಂದರೆ ಅವರು ಶಿಕ್ಷಣ ತಜ್ಞೆ, ನಿವೃತ್ತ ಪ್ರಾಂಶುಪಾಲರು, ಲೇಖಕಿ, ಚಿಂತಕಿ, ಹೀಗೆ ಒಂದು ದೊಡ್ಡ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಗೀತಾ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಪಕ್ಕದಲ್ಲಿದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ನಟಿ, ನಿರ್ದೇಶಕಿ ರೂಪಾ ಅಯ್ಯರ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರೂಪಾ ಅಯ್ಯರ್ ಇತ್ತೀಚೆಗಷ್ಟೇ, ಇನ್ನು ಕೆಲವೇ ಒಂದು 15 ದಿನಗಳ ಹಿಂದೆ ಲಂಡನ್ನಲ್ಲಿ ಅವರು ಕನ್ನಡ ಸಮ್ಮೇಳನವನ್ನು ಮುಗಿಸ್ಕೊಂಡ್ಬಂದರು. ಬೆಂಗಳೂರಿನಲ್ಲಿ ನಡೆಸೋದೇ ಕಷ್ಟ, ನಾವು ಇನ್ನು ಲಂಡನ್ನಲ್ಲಿ ಹೋಗಿ ಮಾಡುವಂಥದ್ದು ಎಷ್ಟು ಕಷ್ಟ ಅಂತ ಬಹುಶಃ ರೂಪಾ ಅಯ್ಯರ್ ಅವರಿಗೆ ಇದೆಲ್ಲದರ ಅನುಭವ ಇದೆ. ಸೊ 4 ಸಮರ್ಥರಿದ್ದಾರೆ ವೇದಿಕೆ ಮೇಲೆ, ತಾವು ಕೂಡ ಇದ್ದೀರಿ. ಕನ್ನಡ ಬಲ್ಲಂಥವರು, ಕನ್ನಡವನ್ನು ಪ್ರೀತಿಸುವಂಥವರು, ಹುಟ್ಟಿನಿಂದ ಕನ್ನಡವನ್ನು ನೋಡಿದಂಥವರು, ಕನ್ನಡ ಸಂಸ್ಕೃತಿ ಪರಂಪರೆ ಏನು ಅನ್ನೋದನ್ನು ತಾವು ಬಲ್ಲಂಥವರು. ಬನ್ನಿ, ನಾನು ಆರಂಭ ಮಾಡ್ತಾ ಇದ್ದೀನಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರ ಜೊತೆಗೆ. ಕಾಗೇರಿ ಅವರೇ, ತಮ್ಮ ಒಂದು ಹೇಳಿಕೆ, 5 ಮಂದಿ ವಿದ್ಯಾರ್ಥಿಗಳು ಏನಾದರೂ ಅದಕ್ಕಿಂತ ಸಂಖ್ಯೆ ಕಡಿಮೆ ಇತ್ತು ಅಂತಂತಂದರೆ ನಾವು ಆ ಶಾಲೆಯನ್ನು ಮುಚ್ತೀವಿ ಅನ್ನುವಂಥದ್ದು, ಇದು ಸರಿನಾ? ಇದೊಂದು ನಮ್ಮೆಲ್ಲರ ಮೇಲಿರುವಂಥ ಬಹಳ ಜವಾಬ್ದಾರಿಯುತವಾದಂಥ ಒಂದು ವಿಷಯದನ್ನು ಇವತ್ತು ಚರ್ಚೆಗೆ ಒಳಪಟ್ಟಿದೆ. 5ಕ್ಕಿಂತ ಕಡಿಮೆ ಇರುವಂತಹ ನಮ್ಮ ಶಾಲೆಗಳನ್ನು ಪಕ್ಕದ ಶಾಲೆಗೆ ವಿಲೀನಗೊಳಿಸಿ ಅಂತ ನಾವು ಸೂಚಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಆ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾ ಇರುವಾಗ ಈ ಚರ್ಚೆ ನಡೆದಿದೆ. ತಾವು ಸಹ ಈ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀರಿ. ಇದು ಬಹಳ ಅಗತ್ಯವಾಗಿ ನಡೀಲೇಬೇಕಾದಂಥ ಒಂದು ಚರ್ಚೆ ಇವತ್ತು ನಡೀತಾ ಇರೋದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಏಕೆಂದರೆ ನಮ್ಮ ಶಾಲೆಗಳನ್ನು ಉಳಿಸೋ ಜವಾಬ್ದಾರಿ, ಕನ್ನಡವನ್ನು ಬೆಳೆಸೋ ಜವಾಬ್ದಾರಿ ಸರ್ಕಾರವಾಗಿ ನಾವು ಮಾಡ್ತಾ ಇರೋ ಪ್ರಯತ್ನಕ್ಕೆ ಸಮಾಜವಾಗಿ ತಮ್ಮೆಲ್ಲರ ಸಹಕಾರ ಇದ್ದರೆ, ನಮ್ಮೆಲ್ಲರ ಜವಾಬ್ದಾರಿಯನ್ನು ಒಟ್ಟಾಗಿ ನಿರ್ವಹಿಸುವಂಥ ಒಂದು ಅವಕಾಶ, ಸಂದರ್ಭಗಳು ಒದಗಿದರೆ ಈ ರೀತಿ ಕಾರ್ಯಕ್ರಮದಿಂದ ಬಹುಶಃ ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ನೇನು ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಎಸ್ ಸರ್. ಅಲ್ಲ, ಇಂಥ ಒಂದು ಯೋಜನೆ ತಮಗೆ ಬಂದಿದ್ದು ಹೇಗಿದು ಅಂತ ಇರೋ ವಿಷಯ ಏನು ಅಂದರೆ, ಗುಣಮಟ್ಟದ ಶಿಕ್ಷಣದ ಪ್ರಶ್ನೆ ಇರೋದು. ನಮ್ಮೆಲ್ಲ ಅನುಭವಿಗಳು, ಶಿಕ್ಷಣ ತಜ್ಞರು, ನಮ್ಮ ಕೇಂದ್ರ ಸರ್ಕಾರದ ಅನೇಕ ರೀತಿಯ ನಿಯಮಾವಳಿಗಳು, ನಾವು ಯಾರ್ಯಾರ ಜೊತೆಯಲ್ಲಿ ನಮ್ಮ ಶಿಕ್ಷಕ ಸಂಘಟನೆಗಳು ಚರ್ಚೆ ಮಾಡ್ತೀವೋ, 1ನೇ ತರಗತಿಯಿಂದ 5ನೇ ತರಗತಿ ತನಕ ಇರುವಂಥ ಶಾಲೆಗಳಲ್ಲಿ 2, 3 ಜನ, 4 ಜನ ಮಕ್ಕಳಿದ್ದಾರೆ ಅಂದರೆ ಅರ್ಥ ಏನು ಅಂದರೆ, ಒಂದು ತರಗತಿಯಲ್ಲಿ ಮಕ್ಕಳೇ ಇಲ್ಲ, ಇನ್ನೊಂದು ತರಗತಿಯಲ್ಲಿ ಒಬ್ಬರಿದ್ದಾರೆ, ಇನ್ನೊಂದು ತರಗತಿಯಲ್ಲಿ 2 ಇದ್ದಾರೆ. ಈ ಸ್ಥಿತಿ ಇದೆ. ಇದರಿಂದ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ. ಒಂದು ಉತ್ತಮವಾದಂಥ ಶೈಕ್ಷಣಿಕ ವಾತಾವರಣ ಇರಬೇಕು ಅಂತಾದರೆ ಕನಿಷ್ಠ 20ಕ್ಕಿಂತ ಹೆಚ್ಚು ಮಕ್ಕಳು ಇರಬೇಕು ಅನ್ನೋದು ಅನುಭವಿಗಳು ಹೇಳೋದು. 20ಕ್ಕಿಂತ ಮಕ್ಕಳು ಕಡಿಮೆ ಇದ್ದರೆ ಈ ಸಮಸ್ಯೆ ಇದ್ದೇ ಇದೆ ಅಂತ ನಮಗೆಲ್ಲರೂ ಹೇಳ್ತಾರೆ. ಹಾಗಾಗಿ ಪ್ರಾರಂಭಿಕವಾಗಿ 5ಕ್ಕಿಂತ ಕಡಿಮೆ ಇರುವಂಥ ಮಕ್ಕಳ ಬಗ್ಗೆ ನಾವು ಈ ರೀತಿ ಪುನರ್ಜೋಡಣೆ ಮಾಡುವಂಥ ಯೋಚನೆಯನ್ನು ಮಾಡಿದ್ವಿ. ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಯೋದಿಲ್ಲ. ನಮ್ಮ ಶಿಕ್ಷಕರಿಗೂ ಸಹ ಒಂದು ಕಲಿಸುವಂಥ ಒಂದು ಉತ್ಸಾಹ ಇರೋದಿಲ್ಲ. ಒಬ್ಬ ವಿದ್ಯಾರ್ಥಿ, ಒಬ್ಬ ಶಿಕ್ಷಕ, 2 ವಿದ್ಯಾರ್ಥಿಗಳು 2 ಕ್ಲಾಸ್ನಲ್ಲಿ, ಒಬ್ಬ ಶಿಕ್ಷಕ. ಆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಬಂದಿಲ್ಲ ಅಂದರೆ ಇವನೇ ಉತ್ತರ ಹೇಳಬೇಕು. ಒಂದು ಸ್ಪರ್ಧಾ ಮನೋಭಾವನೆ ಬೆಳೆಯೋದಿಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಅಂದರೆ, ನೀವು ಯಾವುದೇ ಸ್ಪರ್ಧೆ ಮಾಡಿದ್ರೆ ಎಲ್ಲ ಬಹುಮಾನವೂ ಅವರಿಗೆ, ಯಾಕೆಂದರೆ ಇರೋನೇ ಒಬ್ಬನು ಒಂದು ಕ್ಲಾಸ್ನಲ್ಲಿ. ಏನು ಮಾಡೋಣ ಹೇಳಿ? ನಾನು ನಿಶ್ಚಿತವಾಗಿ ಜವಾಬ್ದಾರಿಯಿಂದ ಹೇಳ್ತೀನಿ, ಯಾವುದೇ ಸರ್ಕಾರ, ರಾಜ್ಯ ಕೇಂದ್ರ ಸರ್ಕಾರಗಳು ಅಥವಾ ಯಾವುದೇ ಪಕ್ಷದ ಯಾವುದೇ ಸರ್ಕಾರಗಳು ಶಾಲೆ ಮುಚ್ಚುತ್ತೀವಿ ಅನ್ನುವಂಥ ಶಬ್ದವನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ, ಶಾಲೆ ಮುಚ್ಚೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೇಳ್ತಾ ಇದ್ದೇನೆ, ಇವತ್ತಿಗೂ ನಾನು ರಂಗನಾಥ್ ಭಾರದ್ವಾಜ್ ಅವರೇ, ನಾಳೆ ಎಲ್ಲಿ ಶಾಲೆ ಬೇಕು ಅಂತ ಹೇಳಿ ನಾನು ತೆರೆಯೋದಕ್ಕೆ ಸಿದ್ಧ ಇದ್ದೇನೆ ರಾಜ್ಯದ ಶಿಕ್ಷಣ ಸಚಿವನಾಗಿ. ಯಾಕೆಂದರೆ ನಮ್ಮ ಮಕ್ಕಳು ಶಿಕ್ಷಣ ಪಡಿಬೇಕು ಅನ್ನುವಂಥ ಜವಾಬ್ದಾರಿ, ಕಾಳಜಿ
ನಮ್ಮೆಲ್ಲರಿಗೂ ಇದ್ದೇ ಇದೆ, ಸಹಜವಾಗಿದ್ದೇ ಇದೆ. ಓಕೆ, ಒಂದು ಆರೋಪ ತಮ್ಮಗಳ ಮೇಲಿದೆ, ಇದು ನಿಮ್ಮ ಯೋಜನೆಯಲ್ಲ, ಪಕ್ಕದ ಇಂಗ್ಲಿಷ್ ಶಾಲೆಯವರು ಬಿಟ್ಟಿರುವಂತಹ ಹುಳ, ಇದರಿಂದ ಲಾಭ ಇದೆ ಸರ್ಕಾರಕ್ಕೆ, ಸರ್ಕಾರದ ಪ್ರತಿನಿಧಿಗಳಿಗೆ ಅನ್ನುವಂಥ ಒಂದು ನೇರ ಆರೋಪ. ಇದಕ್ಕೆ, ಈ ವಾದಕ್ಕೆ ಯಾವುದೇ ಪುಷ್ಟಿ ಇಲ್ಲ ಅಂತ ನಾನು ಭಾವಿಸ್ಕೋತೀನಿ. ಯಾಕೆಂದರೆ ನಾವು ಎಲ್ಲಿ ಶಾಲೆಯನ್ನು ಮತ್ತೊಂದು ಶಾಲೆಗೆ ವಿಲೀನಗೊಳಿಸೋ ಪ್ರಕ್ರಿಯೆ ಮಾಡ್ತಾ ಇದ್ದೇವೋ ಅಲ್ಲಿ ನಾನು ಇನ್ನೊಂದು ಶಾಲೆಯನ್ನು ತೆರೆಯೋದಕ್ಕೆ ಅನುಮತಿ ಕೊಟ್ಟಿದ್ದಿದ್ರೆ ತಾವು ಹೇಳಿರುವಂಥ ವಾದಕ್ಕೆ ಪುಷ್ಟಿ ಇರ್ತಿತ್ತು. ನಾನು ಇನ್ನೊಂದು ಶಾಲೆಗೆ ಅನುಮತಿ ಕೊಟ್ಟಿಲ್ಲ, ಅಲ್ಲಿ ಉದಾಹರಣೆಗಳಿದ್ರೆ ಹೇಳಿ. ಖಂಡಿತವಾಗ್ಲೂ ಅದಕ್ಕೋಸ್ಕರನೇ ತಾವಿಲ್ಲಿ ನಿಂತಿದ್ದೀರಿ ವಿಶ್ವೇಶ್ವರ ಖಾಗೆರೆ ಅವರೇ. ನಮಗೆ ನಿಮ್ಮ ಮೇಲೆ ಬಹಳ ಗೌರವ ಇದೆ, ಯಾಕಂದರೆ ಒಂದಷ್ಟು ತತ್ವ ಮೌಲ್ಯಗಳು ಉಳಿಸ್ಕೊಂಡಿರುವಂಥ ಕೆಲವೇ ರಾಜಕಾರಣಿಗಳಲ್ಲಿ ತಾವು ಕೂಡ ಒಬ್ಬರು. ಜೊತೆಗೆ ಏನಂದರೆ ನಿಮ್ಮ ಮಕ್ಕಳು ಕೂಡ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿದೆ. ಸೊ ಈ ಮುಖಾಂತರ ಅಭಿನಂದನಾರ್ಹರು. ಆದರೆ ಎಲ್ಲ ಒಂದು ಕಡೆಗೆ ತಮ್ಮ ಮಕ್ಕಳುಗಳನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿ ಇನ್ನುಳಿದಂಥ ಗೌರ್ಮೆಂಟ್ ಶಾಲೆಗಳನ್ನ ಕುತ್ತಿಗೆ ಹೆಚ್ಚಕ್ಕೆ ಹೋಗ್ತಿರಲ್ಲ, ಅದು ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಈ ವಾದವನ್ನೇ ನಾನು ಒಪ್ಪೋದಿಲ್ಲ. ನೀವು ಯೋಚಿಸ್ತಾ ಇರುವಂಥ ದೃಷ್ಟಿಕೋನ ಅಥವಾ ಇಲ್ಲಿ ಪ್ರಕಟಪಡಿಸ್ತಾ ಇರುವಂಥ ದೃಷ್ಟಿಕೋನವನ್ನೇ ನಾನು ಒಪ್ಪೋದಿಲ್ಲ. ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕಡ್ಡಾಯ ಕೊಡಬೇಕು ಅಂತ ನಾವು ಕಾಯ್ದೆಯನ್ನು ಸ್ವೀಕಾರ ಮಾಡಿದ್ದೀವಿ. ಶಿಕ್ಷಣದ ಹಕ್ಕು ಕಾಯ್ದೆಯನ್ನು ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಯಾವ ಸಂದರ್ಭದಲ್ಲಿಯೂ ಸಹ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ. ಹಾಗಾಗಿ ಕತ್ತು ಹಿಸ್ಕುವಂಥ ಪ್ರಶ್ನೆ ಇಲ್ಲ, ಶಾಲೆಯನ್ನು ಮುಚ್ಚುವಂಥ ಪ್ರಶ್ನೆ ಇಲ್ಲ. ಪ್ರಶ್ನೆ ಇರೋದು ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಂಥದ್ದು. ಅದರ ಜೊತೆಯಲ್ಲಿ ಭಾರದ್ವಾಜ್ ಅವರೇ, ನಾವು ನಮ್ಮ ಆ ಶಾಲೆಯನ್ನು ಹೇಗೆ ನಾವೆಲ್ಲರೂ ಜೊತೆ ಸೇರಿ ಸಮೂಹದ ಸಹಭಾಗಿತ್ವದಿಂದ ಇನ್ನಷ್ಟು ಹೆಚ್ಚು ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಆ ಶಾಲೆಯನ್ನು ಆಕರ್ಷಣೀಯ ಕೇಂದ್ರವನ್ನಾಗಿ ಹೇಗೆ ಮಾಡ್ಬೋದು ಅನ್ನುವಂಥದ್ದು ನಮ್ಮ ಮುಂದಿರುವಂಥ. ಅಲ್ಲ, ಇರೋ ಶಾಲೆಗಳನ್ನೇ ನಾವು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ಮಕ್ಕಳುಗಳನ್ನೆಲ್ಲ ಒಕ್ಲೆಪಿಸಿ ಇಸ್ಪೀಟ್ ಅಡ್ಡೆಗಳಾಗ್ತಾವೆ ಅಷ್ಟೇ. ಅಲ್ಲಿ ಹಾಗಾಗೋದಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ನಮ್ಮ ಶಾಲೆಯನ್ನು ಬಲಪಡಿಸುವ ನಿರ್ಣಯ ಮಾಡಿದರೆ ತಾವು ಹೇಳಿರುವಂಥ ಅಡ್ಡೆ ಆಗೋದಕ್ಕೆ ಅದು ಸಾಧ್ಯ ಇಲ್ಲ ಅಂತ ನನ್ನ ನಂಬಿಕೆ. ಓಕೆ, ವಿಶ್ವೇಶ್ವರ ಖಾಗೆರೆ ಅವರು, ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಪುಟ್ಟಣ್ಣವರೇ, ಖಾಗೆರೆ ಅವರು ಹೇಳಿದಂಥ ಮಾತನ್ನು ಕೇಳಿದ್ರಿ, ಒಪ್ತೀರಾ ನೀವು ಇದನ್ನು? ಖಾಗೆರೆಯವರ ಆಲೋಚನೆ ಸರಿಯಾಗಿದೆ ಅಂತೇಳಿ ನನ್ನ ಭಾವನೆ. ಏಕೆಂತಂದರೆ ಈ ಕ್ಲಾಸ್ ರೂಮ್ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಂದರೆ 5 ಮಕ್ಕಳಿದ್ರೆ ಹೇಗೆ ಸಾಧ್ಯ? ಒಂದು ಕ್ಲಾಸಲ್ಲಿ ಒಬ್ಬರಿದ್ದರೆ ಸ್ಪರ್ಧಾ ಮನೋಭಾವನೆ ಹೇಗೆ ಬೆಳೀತದೆ? ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ಹೇಗೆ ಸಾಧ್ಯ? ಮನೆ ಪಾಠ ಆದಂಗೆ ಆಗ್ಬಿಡುತ್ತೆ. ನಿಜ. ಆದರೆ ಒಂದು ಆಲೋಚನೆ ಏನು ಮಾಡಬೇಕು ಅಂತಂದರೆ, ಇದು ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿರೋದ್ರಿಂದ ಇದನ್ನು ಮುಂದಿನ ವರ್ಷಕ್ಕೆ ಮುಂದಕ್ಕೆ ಹಾಕ್ಬೋದು. ಅದು ಕೇಳ್ಬಿಡ್ತೀನಿ ನಾನು. ಏನು ಹೇಳ್ತೀನಿ, ಸ್ನಾತಕೋತ್ತರ ವಿಚಾರಗಳನ್ನು ನಾವು ಗಮನಿಸಿದಾಗ ಅಲ್ಲಿ 5 ಜನ ಹುಡುಗರು ಇರ್ತಾರೆ, ಓದುವಂಥವ್ರು ವಿದ್ಯಾರ್ಥಿಗಳಿರ್ತಾರೆ, 15-20 ಜನ. ಅವರ ಭೌತಿಕ ಮಟ್ಟ ಆ ಲೆವೆಲ್ಗೆ ಬೆಳೆದಿರ್ತದೆ, ಆದರೆ ಈ ಮಕ್ಕಳು ಚಿಕ್ಕ ಮಕ್ಕಳು, ಇವರು ಸ್ಪರ್ಧಾ ಮನೋಭಾವನೆ ಇರಬೇಕು ಇಲ್ಲಿ. ಯಾಕೆಂದರೆ ಈಗ ನಮ್ಮ ಮನೆಯಲ್ಲಿ ನಾನು ಓದಂಥ ಸಂದರ್ಭದಲ್ಲಿ ನಾವು 100 ಜನ ಇದ್ದು ನಮ್ಮೂರಲ್ಲಿ. ನಾನು ಆದ್ಮೇಲೆ 350 ಇದ್ದೋ, ಈಗ 50 ಜನ ಇದ್ದಾರೆ. ಒಳ್ಳೆ ಸ್ಕೂಲ್ ಕಟ್ಸಿದ್ವಿ ನಮ್ಮೂರಲ್ಲಿ, ಈಗ 50 ಜನ ಇದ್ದಾರೆ. ಎರಡನೇದು, ಎಲ್ಲಿ ವಿಲೀನಗೊಳಿಸ್ತಕ್ಕಂಥ ಪ್ರಕ್ರಿಯೆ ನಡೀತದೆ ಅಲ್ಲಿ ಜಾಸ್ತಿ ಡಿಸ್ಟೆನ್ಸ್ಗೆ ಕೊಡಬಾರ್ದು. ಈಗ 3 ಕಿಲೋಮೀಟ್ರ್, 4 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಅಂತರ ಇರಬಾರ್ದು. 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ನೋಡ್ಕೊಂಡ್ರೆ ಆ ಮಕ್ಕಳಿಗೂ ಕೂಡ ತೊಂದರೆ ಆಗೋದಿಲ್ಲ, ಹೋಗ್ಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಈ ಒಂದು ವಿಲೀನ ಪ್ರಕ್ರಿಯೆ ಏನಿದೆ ಇದು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದು ಅಂತೇಳಿ ನನ್ನ ಭಾವನೆ. ಅಂಥ ಹಳ್ಳಿಗಳಿಗೆ ಕುಟುಂಬ ಯೋಜನೆ ನೀವು ಮರೆತು ಬಿಡಿ ಅಂತ ಜನಗಳಿಗೆ ಹೇಳ್ಕೊಡ್ಬೇಕು. ಆ ಥರ ಅಲ್ಲ ನೋಡಿ, ನಾನು ಓದಂಥ ಸಂದರ್ಭದಲ್ಲಿ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದೆ. ನಾನು ನನ್ನ ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ ಓದಿಸ್ತಾ ಇಲ್ಲ, ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ತಾ ಇದ್ದೀನಿ. ನಾನು ಬೇರೆಯವ್ರ ಥರ ಈ ನಾವು ಮಾಡೋದೊಂದು ಬೇರೆಯವ್ರಿಗೊಂದು ಹೇಳೋದಿಲ್ಲ ನಾನು. ಆದರೆ ನಾನು ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳು, ಯಾಕೆಂದರೆ ನನಗಾದ ರೀತಿಯಲ್ಲಿ ನನ್ನ ಮಕ್ಕಳು ತೊಂದರೆ ಆಗ್ಬಾರ್ದು, ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ತಾ ಇದ್ದೀನಿ. ಈಗ ನಾನು MA ಮಾಡಿದ್ದೀನಿ, ನಾನು ಆದರೂ ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರೋದಿಲ್ಲ ನಮಗೆ. ಯಾಕೆಂದರೆ ಒಂದು ಹೊರದೇಶಕ್ಕೆ ಹೋದಾಗ, ಒಂದು ಹೊರ ರಾಜ್ಯಕ್ಕೆ ಹೋದಾಗ ನಮಗೆ ಎಷ್ಟು ನೋವನ್ನು ಅನುಭವಿಸ್ತೀವಿ ಅಂತ ನಮ್ಗೆ ಗೊತ್ತಿದೆ. ತಾವು ಒಪ್ತೀರಾ ಇವರಿಬ್ಬರು ವಾದವನ್ನು? ಮುಚ್ಚಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ. ಈಗ ಸರ್ಕಾರಿ ಶಾಲೆ ಅಂದರೆ ಕನ್ನಡ ಶಾಲೆಗಳು ಅಂತಲೇ ಅಷ್ಟೇ, ಹೌದಲ್ಲ? ಅದನ್ನು ಒಪ್ಪಬೇಕು ಫಸ್ಟು ಅಲ್ವಾ? ಕನ್ನಡ ಶಾಲೆಗಳನ್ನು ಮುಚ್ಚಬಾರ್ದಾ ಅಂತ ಚರ್ಚೆ ಕರ್ನಾಟಕದಲ್ಲಿ ಕನ್ನಡ ಮಣ್ಣಲ್ಲಿ ಆಗ್ತಾ ಇದೆಯಾ, ಅಥವಾ ನಾನೇನಾದ್ರು ಚೆನ್ನೈನಲ್ಲಿದ್ದೀನಾ ಅಥವಾ ಕೇರಳದಲ್ಲಿದ್ದೀನಾ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ತಪ್ಪು ತಿಳಿಬೇಡಿ, ಇದು ವಿಪರ್ಯಾಸ. ಇದು ವಿಪರ್ಯಾಸ ಹೇಗೆ ಅಂದರೆ, ನಮ್ಮ ಸಾಹಿತಿಗಳು ಅನಂತಮೂರ್ತಿ ಹೇಳ್ತಾ ಇದ್ರು, ಕನ್ನಡ ಇರೋದು ಇವತ್ತು ಹಳ್ಳಿಯಲ್ಲೇ ಅಂತಂದರು. ಹಳ್ಳಿ ಮಕ್ಕಳಲ್ಲೇ ಇರೋದು, ಹಳ್ಳಿ ಶಾಲೆಯಲ್ಲೇ ಇರೋದು ಅಂತ ಹೇಳಿದ್ರು. ಬಹುಶಃ ಇವತ್ತು ನಾವು ಈ ಚರ್ಚೆ ಮಾಡ್ತಾ ಇರೋದು ನೋಡಿದ್ರೆ ಕನ್ನಡ ಅನ್ನೋದ್ರ ಬಗ್ಗೆನೇ ಇರಬೇಕಾ ಬೇಡವಾ ಅನ್ನೋ ಮಟ್ಟಿಗೆ ನಾವು ಏನಾದ್ರು ಚರ್ಚೆಗೆ ಒಂದು ದಿವಸ ಹೋಗ್ಬೋದಾ ಅನ್ನೋ ಒಂದು ಇಲ್ಲೇ ಅಪಾಯಕಾರಿಯಾದಂಥ ಒಂದು ಚಿಹ್ನೆ ಸಿಗ್ತಾ ಇದೆ. ವಿವೇಕಾನಂದ ಹೇಳಿದ್ರು, ಇವತ್ತು ಪ್ರೈಮರಿ ಎಜುಕೇಷನ್ ನಾವು ಮಾಹಿತಿ ಶಿಕ್ಷಣ ಅಂತ ನಾವು ಪರಿಗಣಿಸಿರೋದ್ರಿಂದಾನೇ ಈ ರೀತಿ ನಾವು ಥಿಂಕ್ ಮಾಡ್ತೇವೆ. ಆಮೇಲೆ ನಾವು ತಮ್ಮನ್ನು ಪ್ರಶ್ನೆ ನಾನು ಒಂದು ಕೇಳಬೇಕಾಗಿದೆ ಸರ್.
ಬಹುಶಃ 6ನೇ ತರಗತಿಯಿಂದ ಆಗಲೇ 10ನೇ ತರಗತಿವರೆಗೆ ನಮ್ಮ ಕರ್ನಾಟಕದಲ್ಲಿ 74 ಇಂಗ್ಲೀಷ್ ಶಾಲೆಗಳನ್ನು ಆಗಲೇ ತೆರೆದಾಗಿದೆ ಸರ್ಕಾರ, ಹೌದಾ? ಅದರಲ್ಲಿ ಗುಲ್ಬರ್ಗಾದಲ್ಲೇ 34 ಎಜುಕೇಷನ್ ಬ್ಲಾಕ್ನಲ್ಲಿ 29 ಇಂಗ್ಲೀಷ್ ಶಾಲೆಗಳಾಗೋಗಿದೆ, ಆಗಲೇ ನಡೀತಾ ಇದೆ. ಇನ್ನು ತೆರಿಬೇಕಾಗಿರೋದೇನಿಲ್ಲ, ನಡೀತಾ ಇದೆ. ಈಗ ಬಂದಿರೋ ಪ್ರಶ್ನೆ 1ರಿಂದ 5ನೇ ಶಾಲೆ ಸ್ಪರ್ಧೆ ಇಲ್ಲ ಅಂತೀರಾ? ಸ್ಪರ್ಧೆ ಮಕ್ಕಳು ಬರಲಿಲ್ಲ ಅಂತೀವಿ. ಹಳ್ಳಿನಲ್ಲಿ ಮಕ್ಕಳು ಬರಲಿಲ್ಲ ಅಂತಂದರೆ ಪಾಪ್ಯುಲೇಷನ್ ಪ್ರಾಬ್ಲಮ್ ಅಲ್ಲ, ಆ್ಯಟಿಟ್ಯೂಡ್ ಪ್ರಾಬ್ಲಮ್. ಅವರಲ್ಲಿ ಮನೋವಿಕಾಸಕ್ಕೆ, ಮನೋಪ್ರಗತಿಗೆ, ಮನೋಸ್ಥೈರ್ಯಕ್ಕೆ, ಮನೋವಿಚಾರಕ್ಕೆ ನಾವು ಯಾವ ರೀತಿಯಾದ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ ಅನ್ನೋದೇ ನನ್ನ ಒಂದು ಅನಿಸಿಕೆ. ಕೈಲಾಸಂ ಹೇಳಿದ್ರು ಮಕ್ಕಳ ಸ್ಕೂಲ್ ಮನೇಲಲ್ವೇ ಅಂದರು. ನನ್ನ ಮಗನ ವಿಷಯನೇ ಹೇಳ್ತೀನಿ, ಯಾಕೆ ಬೇರೆಯವ್ರದ್ದು ಮನೆಯಲ್ಲಿ ಅಮ್ಮ ಅಂತ ಹೇಳ್ಕೊಡ್ತೀವಿ, ತಕ್ಷಣ ಅವ್ರನ್ನ ಇಂಗ್ಲೀಷ್ ಶಾಲೆಗೆ ಹೋಗ್ತಾರೆ. ಅಲ್ಲ, 4 ಜನ ಮಮ್ಮಿನ ಮೇಲೆ ಎನ್ವೈರ್ನ್ಮೆಂಟಲ್ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅಂತಂದರೆ ಮನೆ ಇನ್ಫ್ಲೂಯೆನ್ಸ್ ಇದಾಗತ್ತೆ. ಆದರೂ ಸಂಸ್ಕಾರ ಸಂಸ್ಕೃತಿ ಅನ್ನೋದು ನಮ್ಮಲ್ಲಿ ಬಹಳ ಆಳವಾದ ಬೇರು, ಅದನ್ನು ಯಾರೂ ಕಿತ್ತಾಕೋಕ್ಕಾಗಲ್ಲ. ನಮ್ಮಲ್ಲಿ ಏನಿದೆ ಸರ್ ಭಗವದ್ಗೀತೆಯಲ್ಲಿ, ಅಕರ್ಮಣಶ್ಚ ಬೋದ್ಧವ್ಯಂ ಚ ವಿಕರ್ಮಣ ಕರ್ಮಣ ಗಹನೋಗತಿ ಅಂತ. ಮಾಡಬೇಕಾದ್ದನ್ನು ಮಾಡದಿದ್ದರೆ ಮಾಡಬಾರದನ್ನು ಮಾಡಿಸುತ್ತದೆ. ಈಗ ನಾವು ಈ ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೊಂದು ಕ್ಷೀಣಿಸ್ತಾ ಇದೆ ಅಂತ ಅನ್ಬೇಕಾದ್ರೆ ಈ ಸರ್ಕಾರ ನಾನು ಹೇಳ್ತಾ ಇಲ್ಲ ಸರ್, ಎಷ್ಟೋ ಸರ್ಕಾರಗಳು ಬಂದು ಹೋಗಿವೆ, ಎಷ್ಟೋ ಶಿಕ್ಷಣ ಸಚಿವರು ಬಂದು ಹೋಗಿದ್ದಾರೆ. ಇದರ ಬಗ್ಗೆ ಅವಲೋಕನ ಆಗಿದೆಯಾ, ಇದರ ಬಗ್ಗೆ ವಿಮರ್ಶೆ ಆಗಿದೆಯಾ, ಇದರ ಬಗ್ಗೆ ವಿಚಾರ ಆಗಿದೆಯಾ ಅನ್ನೋದೇ ನನ್ನ ಒಂದು ಪ್ರಶ್ನೆ. ಬಹಳ ಅದ್ಭುತವಾಗಿ ಮಾತನಾಡಿದ್ರಿ ಮೇಡಮ್. ರೂಪಾಯರ್ ತಮ್ಮ ಸರದಿ. ಶಿಕ್ಷಣನೇ ಮನುಷ್ಯನಿಗೆ ಮೂಲ. ಅಂದರೆ ಇವತ್ತಿನ ನಮ್ಮ ಕರ್ನಾಟಕಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬಂದಿದೆ ಅಂದರೆ ಅದಕ್ಕೆ ಅವನು ಪಡ್ಕೊಂಡಿರೋಂಥ ಶಿಕ್ಷಣನೇ ಕಾರಣ. ಇವಾಗ ನಾನು ಕನ್ನಡ ಮೀಡಿಯಮಲ್ಲೇ ಓದಿದೆ, ಸರ್ಕಾರಿ ಶಾಲೆಯಲ್ಲೇ ಓದಿದೆ, ನನ್ನ ತಾಯಿ ಸರ್ಕಾರಿ ಟೀಚರ್ ಆಗಿದ್ರು, ಅದೇ ರೀತಿ ಬೆಳ್ಕೊಂಬಂದೆ. ಸಂಖ್ಯೆ ಎಷ್ಟಿತ್ತು ನಿಮ್ಮ ಶಾಲೆನಲ್ಲಿ? ಅಲ್ಲಿ 30 ಜನ ಇದ್ರು ಅನ್ಸುತ್ತೆ. ಇಲ್ಲ, ಆದ್ರೆ ನಾನು ಹೇಳಕ್ ಬರ್ತೀನಿ, 5 ಜನ ಇರ್ಲಿ, ಒಬ್ಬ ಇರ್ಲಿ, ಮುಂದೆ ನನ್ನ ರಾಜ್ಯಕ್ಕೆ ಹೆಸರು ತಂದ್ಕೊಡೋ ಅಂತ ವ್ಯಕ್ತಿ ಅದರಲ್ಲೇ ಒಬ್ಬ ಆಗಿರಬಹುದು. ಸೊ ಯಾಕೆಂದರೆ ಇವತ್ತಿನ ದಿನ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರನ್ನ ತಂದ್ಕೊಂಡಂಥ ವ್ಯಕ್ತಿಗಳೆಲ್ಲ ಕನ್ನಡ ಮೀಡಿಯಮಲ್ಲೇ ಓದಿರೋದು, ಆಮೇಲೆ ಅವ್ರು ಆಂಗ್ಲ ಭಾಷೆನ ಬೆಳೆಸ್ಕೊಂಡ್ರು. ಇವತ್ತಿನ ದಿನ ಜನ ತಂದೆ ತಾಯಿ ಅವ್ರವ್ರ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ಬಿಟ್ರೆ ತುಂಬ ದೊಡ್ಡ ವ್ಯಕ್ತಿಗಳಾಕೋತಾರೆ ಅನ್ನೋದು ಅದೆಲ್ಲ ಸುಳ್ಳು. ಇವತ್ತಿನ ಕನ್ನಡ ಮಾಧ್ಯಮದಲ್ಲಿ ಓದ್ದವ್ರೇ ಒಳ್ಳೊಳ್ಳೆ ಹೆಸರನ್ನ ನಮ್ಮ ರಾಜ್ಯಕ್ಕೆ ತಂದು ಕೊಟ್ಟಿದ್ದಾರೆ. ಆದರೆ ನನ್ನ ಶಿಕ್ಷಣ ಸಚಿವರಲ್ಲಿ ನಂದೊಂದು ಪ್ರಶ್ನೆ ಇದೆ. ಯಾಕೆ ಇವಾಗ ನಾನೇ ಎಷ್ಟೊಂದು ಜನ ಅನಾಥಾಶ್ರಮದ ಮಕ್ಕಳನ್ನ ಒಂದು ಶಾಲೆಗೆ ಸೇರಿಸ್ತೀನಿ ಅಂದರೆ ಸರ್ಕಾರಿ ಶಾಲೆಗೆ ಬೇಡ ಅಂತಾರೆ. ಇವನ್ ನಮ್ಮ ಮನೇಲಿ ಕೆಲಸ ಮಾಡೋ ಹೆಂಗಸು ಕೂಡ ಅವ್ರ ಮನೆ ಮಕ್ಕಳುಗಳನ್ನ ಕೂಡ ಅವ್ರು ಕಾನ್ವೆಂಟ್ಗೆ ಕಳಿಸ್ತೀವಿ, ಸರ್ಕಾರಿ ಶಾಲೆಗಳು ಬೇಡ ಅಂತಾರೆ. ಅದು ಯಾಕೆ ಸರ್? ಯಾಕೆ ಸರ್ಕಾರಿ ಶಾಲೆಗಳು ಜನರನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಕೆಳಗುಳಿದಿದೆ? ಆಮೇಲೆ ಜನಗಳಿಗೆ ಯಾಕೆ ಕೀಳರಿಮೆ? ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ದೆ ಅಂತ ಹೇಳ್ಕೊಳ್ಳೋಕ್ಕೆ ಕೀಳರಿಮೆ. ಓಕೆ, ಫೈನ್. ಸೊ ಜನಸಾಮಾನ್ಯರ ಸರದಿ, ನಿಮ್ಮ ಪ್ರಶ್ನೆಗಳೇನು, ವೇದಿಕೆ ಮೇಲಿರುವಂಥ ಗಣ್ಯರ ಉತ್ತರಗಳೇನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ನಾನು ಇಷ್ಟೆಲ್ಲದರ ಮಧ್ಯೆಯೂ ನಾನು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಗುಣಮಟ್ಟದ ಶಿಕ್ಷಣ ಇವತ್ತಿಗೂ ಪ್ರಾಥಮಿಕ ಶಿಕ್ಷಣ ಸಿಗ್ತಾ ಇದ್ದಿದ್ರೆ ನಮ್ಮ ಶಾಲೆಗಳಲ್ಲೇ. ಅವರೆಲ್ಲ ಅಲ್ಲಿ ಸರ್ಕಾರಿ ಶಾಲೆಗಳಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ ಸರ್. ಅಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇವತ್ತು ಎಷ್ಟು ಕೆಟ್ಟಾಗಿದೆ ಅಂದರೆ, ಇಷ್ಟು ಕೋಟಿ ಹಗರಣ ಮಾಡ್ತಾ ಇದ್ದಾರೆ, ಅದರಲ್ಲಿ ಒಂದು ಶಾಲೆ ನಡ್ಸೋಕ್ಕಾಗಲ್ವಾ ಇವ್ರ ಕೈಲಿ?